ಅಣ್ಣ ಅಣ್ಣ ಈ ಟೀಪ ಎಷ್ಟು ಅಣ್ಣ ಇಲ್ಲಿ ಮೀನೆಲ್ಲ ಇಟ್ಟಿದ್ದೀರಲ್ಲ ಅದು 1200 ರೂಪಾಯಿ ನಿಮಗೆ ಮಾಡ್ತಾ ಇದ್ದೀರಾ. ಓಕೆ ಗೈಸ್, ನಾನಿದ್ದೀನಿ ದೋಣಿಗಲ್ಲು. ಮಂಗಳೂರಿಂದ ಈ ದೋಣಿಗಲ್ ಮಾರ್ನಹಳ್ಳಿ ಆದಮೇಲೆ ಈ ಒಂದು ದೋಣಿಗಲ್ ಹತ್ರ ಬಂದರೆ ನಿಮಗೆ ಕಾಫಿ ಬಡ್ಡೆ ಈ ಥರ ಬಿದ್ದಿರುತ್ತೆ ಗೈಸ್. ನೋಡ್ತಾ ಇರ್ಬೋದು, ಇದೇ ಒಂದು ಕಾಫಿ ಗಿಡ ಇದು. ಆ್ಯಕ್ಚುಲಿ ಈ ಒಂದು ಬಡ್ಡೆಯಿಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಬಡ್ಡೆಯಿಂದ ಕೆತ್ತನೆಯನ್ನು ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ಪಾಲಿಶ್ ಹೊಡಿತಾರೆ, ಮತ್ತು ಪ್ಲೇಟು ಏನಿದೆ ಎಲ್ಲ ಇದರಿಂದನೇ ರೆಡಿ. ಅದರ ಒಂದು ಬಡ್ಡೆಯಿಂದ ಮಾಡಿರುವಂಥ ಒಂದು ಸ್ಟ್ಯಾಂಡ್ಗಳು ಈಗ ಆ್ಯಕ್ಚುಲಿ ನೋಡ್ತಾ ಇದ್ದೀರಲ್ಲ, ಯಾವ ರೀತಿ ಕೆತ್ತನೆ ಮಾಡ್ತಾರೆ ಮಿಷಿನ್ ಕಟಿಂಗ್ ಅಲ್ಲಿ. ಓಕೆ, ಯಾವ ರೀತಿ ಇದು ನೋಡಿ, ಇದೆಯಲ್ವಾ, ಇದೇನಿದು ಅದು ಪ್ಲೇಟ್ಸ್ ಅಂತ ಹೇಳಿದ್ರೆ ಅಲ್ಲಿ ಆ ಬೊಕ್ಕೆ ಎಲ್ಲ ಇಡಕ್ಕೆ ಈ ಪ್ಲೇಟ್ಸ್ ಈ ತರ ಕಟ್ ಮಾಡಿ ಇಡ್ತೀರಾ. ಆಮೇಲೆ ಇದು ಅದು ಸ್ಟ್ಯಾಂಡ್ ನೋಡಿ ಇದೆಲ್ಲ ನೋಡಿ, ನೀವು ಸೌದೆಗೆ ಅಂತ ತಿಳ್ಕೊಂಡಿರ್ಬಹುದು, ತುಂಬಾ ಇಲ್ಲಿ ರೋಡ್ ಸೈಡ್ ಎಲ್ಲ ಬಿದ್ದಿರುತ್ತೆ. ಇದನ್ನ ಒಂದು ತುಂಬಾ ಡಿಸೈನ್ ಮಾಡ್ತೀರಾ ನೀವು. ಡಿಸೈನ್ ಮಾಡಿ ಏನ್ ಮಾಡ್ತೀರಾ? ಡಿಸೈನ್ ಮಾಡಿ ಸೇಲಿಗೆ ಇಡ್ತೀರಾ. ಯಾವ ರೀತಿ ಪಾಲಿಶ್ ಯಾವ ರೀತಿ ಕೊಡ್ತೀರಾ ನೋಡೋಣ. ಅಲ್ಲಿ ನೋಡಿ ಪಾಲಿಶ್ ನೋಡಿ, ಆಕ್ಚುಲಿ ಇದೆಲ್ಲ ರೆಂಬೆ ಕೊಂಬೆಗಳು. ಅದನ್ನ ಇದು ನೋಡಿ, ಆಕ್ಚುಲಿ ಇದು ಈ ತರ ಇದೆಲ್ಲ ರೆಡಿ ಇದೆಯಲ್ವಾ, ಇದೆಲ್ಲ ರೆಡಿ ಇದೆ ನೋಡಿ. ಇದು ಆ್ಯಕ್ಚುಲಿ ನ್ಯಾಚುರಲ್, ಇದು ಕಾಫಿ ಬಡ್ಡೆದು. ಇದನ್ನು ಆ್ಯಕ್ಚುಲಿ ಪಾಲಿಶ್ ಮಾಡೋದು ಈಗ ಲಾಸ್ಟ್ ಫೈನಲ್ ಟಚ್ ಅಪ್ ನೋಡಿ, ಈ ಥರ ನೋಡಿ. ಹಾಂ, ಇದು ನೋಡಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇದು ಏನು ಪಾಲಿಶ್ ಇದು? ಹೌದಾ, ಈ ಥರ ಮಾಡಿ ಫುಲ್ ನೋಡಿ ಇಲ್ಲಿ ಸ್ಟಾಕ್ ಇಡ್ತಾರೆ. ಈಗ ಬಂದಾಗ ಯಾರಾದರೂ ಇಲ್ಲಿ ಕಡೆ ಬಂದರೆ, ಹೌದು, ಇದಕ್ಕೆ ಎಷ್ಟು ಕಾಸ್ಟ್ ಮಾಡ್ತೀರಣ್ಣ? ಇದು ಒಂದೊಂದಕ್ಕೆ ಮಿನಿಮಮ್ ಒಂದೊಂದು ರೇಟ್ ಇರುತ್ತೆ, ಒಂದೊಂದಕ್ಕೆ ಒಂದೊಂದು ರೇಟು. ಮಿನಿಮಮ್ 450 ಸ್ಟಾರ್ಟ್ ಮಾಡ್ತೀರಾ, ಅದರಿಂದ 1000-1500 ತನಕನೂ ಇದೆ, ಅಲ್ಲಿವರೆಗೂ ಇದೆ. ಇದು ಈ ತರ ಟೀಪ ಇದೇನು ವೇಸ್ಟ್? ಇದು ವೇಸ್ಟ್ ಅಲ್ಲ, ಅದು ಒಣಗ್ಲಿ ಅಂತ ಇಟ್ಟಿರೋದು. ಹೌದು, ಹಸಿದ್ನ ಈ ತರ ಒಣಗಿಸಿ ಆಮೇಲೆ ಮತ್ತೆ ನೀವು ಈ ತರ ಮಾಡ್ತೀರಾ. ಇಲ್ಲಿ ಆಕ್ಚುಲಿ ಯಾರಾದ್ರೂ ಬಂದ್ರೆ, ಇಲ್ಲಿ ಮಂಗಳೂರಿಂದ ಅಥವಾ ಎಲ್ಲಿಂದಾದ್ರೂ ಬಂದರೆ, ಈ ರೋಡ್ ಇದೆಯಲ್ವಾ, ಇಲ್ಲಿ ಬಂದರೆ ಆ್ಯಕ್ಚುಲಿ ಈ ಒಂದು ಶಾಪು, ನಮ್ಮ ಮೋನು ಅವರ ಒಂದು ಶಾಪಿಗೆ ಮಸ್ಟ್ ವಿಸಿಟ್ ಮಾಡಿ ಇಲ್ಲಿ ಬಂದು ಪರ್ಚೇಸ್ ಮಾಡಿ ನೋಡಿ. ನಿಮ್ಮ ಮನೆಗೆ ಏನು ಎಂಟ್ರೆನ್ಸಲ್ಲಿ ಈ ಥರ ಒಂದು ಬೊಕ್ಕೆ ಅಥವಾ ಇಡೋದಕ್ಕೆ ಈ ಒಂದು ಮರದ ಒಂದು ತುಂಡು ಏನಿದೆ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡ್ದಲ್ಲ ಇಲ್ಲಿಗೆ ವಿಸಿಟ್ ಮಾಡಿ, ಆ್ಯಂಡ್ ಚಕ್ಕೋತ ಫ್ರೀ ತಗೊಂಡೋಗಿ ನನ್ನ ಕಡೆಯಿಂದ.